ಹೆಚ್ಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಸತಿ ನಿಲಯದಲ್ಲಿ ಧೂಮಪಾನ ಪ್ರಕರಣ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವರ್ಗಾವಣೆಗೆ ಆಗ್ರಹ, ಮಾನವ ಹಕ್ಕುಗಳ ಒಕ್ಕೂಟದ ಸದಸ್ಯರಿಂದ ಇಲಾಖಾ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ. ಸಕಲೇಶಪುರದಲ್ಲಿ ನೂತನ 4 ಬಸ್ ಮಾರ್ಗಕ್ಕೆ ಸಿಮೆಂಟ್ ಮಂಜು ಚಾಲನೆ, 4 ಹೊಸ ಅಶ್ವಮೇಧ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿದ ಶಾಸಕರು. ಕೋವಿಡ್ ಸಂದರ್ಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಮಾರ್ಗಕ್ಕೆ ಬಸ್ ವ್ಯವಸ್ಥೆ. ಆನಗಳಲೆ ಗ್ರಾಮದಲ್ಲಿ ನಿವೇಶನ ರಹಿತ 65 ದಲಿತ ಕುಟುಂಬಗಳ ವಾಸ, ಗ್ರಾಮ ಠಾಣಾ ಜಾಗವನ್ನು ತೆರವುಗೊಳಿಸಿ ಆಶ್ರಯ ಯೋಜನೆಯಡಿ ಹಕ್ಕುಪತ್ರ ವಿತರಣೆಗೆ ಆಗ್ರಹ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಬೇಲೂರು ತಾಲೂಕಿನ ಬಿಕ್ಕೋಡು ವಸತಿ ನಿಲಯದಲ್ಲಿ ಧೂಮಪಾನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಮಾನವ ಹಕ್ಕುಗಳ ಒಕ್ಕೂಟದ ಸದಸ್ಯರು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಹಾಗೂ ಒಕ್ಕೂಟದ ಗೌರವಾಧ್ಯಕ್ಷ ಎಆರ್ ಅಶೋಕ್, ವಸತಿ ನಿಲಯಗಳಲ್ಲಿ ಈ ರೀತಿ ಅವ್ಯವಸ್ಥೆಗೆ ಯಾರು ಕಾರಣ? ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಎದ್ದು ಕಾಣುತ್ತಿದೆ. ಬಡ ಮಕ್ಕಳು ಹಾಗೂ ಗ್ರಾಮೀಣ ಭಾಗದ ಮಕ್ಕಳೇ ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡಲು ಬರುವ ಇಂತಹ ಸ್ಥಳಗಳಲ್ಲಿ ಧೂಮಪಾನ, ಮದ್ಯಪಾನದ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದೆ ಎಂದರೆ ನಿಮಗೆ ನಾಚಿಕೆ ಆಗಬೇಕು. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ನಿಮಗೆ ಸರ್ಕಾರ ವಾಹನದ ಜೊತೆಗೆ ಎಲ್ಲಾ ರೀತಿ ಸೌಲಭ್ಯ ಕೊಟ್ಟಿರುವುದು ವಿದ್ಯಾರ್ಥಿಗಳ ಹಾಗೂ ಹಾಸ್ಟೆಲ್ಗಳನ್ನು ಗಮನಿಸಲು. ಆದರೆ ಹಗರಣಗಳು ಇಷ್ಟೆಲ್ಲ ಬೆಳಕಿಗೆ ಬಂದರೂ ಜಾಣಮೌನ ವಹಿಸಿರುವುದೇಕೆ? ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗುವುದು ಎಂದರು. ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾಧ್ಯಕ್ಷ ನಿಂಗರಾಜು ಮಾತನಾಡಿ, ಬಡ ಮಕ್ಕಳ ವಿರುದ್ಧ ಚೆಲ್ಲಾಟವಾಡುತ್ತಿರುವವರ ಮೇಲೆ ಮುಲಾಜಿಲ್ಲದೆ ಶಾಸಕರು ಕ್ರಮ ಕೈಗೊಳ್ಳಬೇಕು. ಈ ಹಿಂದೆ ಕೆಡಿಪಿ ಸದಸ್ಯರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರವಾಗುತ್ತಿರುವ ಬಗ್ಗೆ ಮಾಹಿತಿ ನೀಡಿದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ಹಾಸ್ಟೆಲ್ಗಳಿಗೆ ಯಾವ ರೀತಿ ಬೀಡಿ, ಸಿಗರೇಟ್ ಬರುತ್ತದೆ ಎಂದು ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ 3 ದಿನಗಳ ಹಿಂದೆ ಆಗಿರುವ ಪ್ರಕರಣವನ್ನ 1 ವರ್ಷದ ಹಳೆಯದೆಂದು ಪ್ರಕರಣ ಮುಚ್ಚಿಹಾಕುವ ಹುನ್ನಾರ ನಡೆಯುತ್ತಿದ್ದು, ಕೂಡಲೇ ವಾರ್ಡನ್ ಹಾಗೂ ಅಡುಗೆ ಸಿಬ್ಬಂದಿಯನ್ನ ಅಮಾನತು ಮಾಡಿದ್ದು, ಅದರಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಅಪ್ರಾಪ್ತ ಬಾಲಕರು ವಸತಿ ನಿಲಯದಲ್ಲಿ ಧೂಮಪಾನ, ಮದ್ಯಪಾನ ಮಾಡುತ್ತಿರುವುದು ಖಂಡನೀಯ ವಿಚಾರ. ವಿದ್ಯೆ ಕಲಿಸುವ ಇಂತಹ ಸ್ಥಳಗಳಲ್ಲಿ ದುರ್ಘಟನೆ ನಡೆಯುತ್ತಿದ್ದರೂ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದ ಸಮಾಜ ಕಲ್ಯಾಣ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂಬುದನ್ನು ನೋಡಿದ್ರೆ ನಾಚಿಕೆ ಆಗುತ್ತೆ. ಕೆಲವರನ್ನ ಅಮಾನತುಪಡಿಸಿದ್ರೆ ಸಾಲದು, ಇಂತಹ ಅಧಿಕಾರಿಗಳ ಮೇಲೂ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಸದಸ್ಯರಾದ ಶಂಕರ್, ವೆಂಕಟೇಶ್, ರತ್ನಾಕರ್, ಲಕ್ಷ್ಮೀನಾರಾಯಣ್, ಖಾಸಿಂ, ಹರೀಶ್, ರವೀಂದ್ರನಾಥ್, ಧನಂಜಯ್, ಮುನಿ, ಬಿಜೆಪಿ ನಗರಾಧ್ಯಕ್ಷ ವಿನಯ್ ಸೇರಿದಂತೆ ಇತರರು ಹಾಜರಿದ್ದರು. ಹೆಚ್ಎ ನ್ಯೂಸ್, ಬೇಲೂರು. ಬಿಕ್ಕೋಡ್ ಹಾಸ್ಟೆಲ್ನಲ್ಲಿ ಗಾಂಜಾ ಸೇವನೆಯ ಬಗ್ಗೆ ಏನು ಹೋದವಾರ 2 ದಿನದ ಹಿಂದೆ ಪ್ರಸಾರ ಆಗಿತ್ತು. ಆ ವಿಚಾರವಾಗಿ ನಾವು ಮಾನವ ಹಕ್ಕು ಹೋರಾಟದ ಸಮಿತಿಯ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ನಾವು ಮಾತನಾಡಿಸಿ ಅವರಿಗೆ ಬುದ್ಧಿ ಹೇಳಿ ಮತ್ತು ಅವರಿಂದ ವಿಚಾರ ವಿನಿಮಯವನ್ನು ತಿಳಿದುಕೊಳ್ಳೋಕ್ಕೆ ನಾವೆಲ್ಲ ಇವತ್ತು ಇಲಾಖೆಯ ಮುಂದೆ ನಿಂತು ಬಂದು ಮಾತನಾಡ್ತಿದ್ದೇವೆ. ಈ ಒಂದು ಸಮಸ್ಯೆ ಗಾಂಜಾ ಕೇಸಿಂದ ಬರಬೇಕು ಅಂತ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮೊದಲು, ಬೇಜವಾಬ್ದಾರಿ. ಇವರು ವೆಹಿಕಲ್ ಕೊಟ್ಟಿರೋದು, ಇವರು ಎಲ್ಲ ಹಾಸ್ಟೆಲ್ಗಳಿಗೆ ಸುತ್ತಿ ಅಲ್ಲಿನ ಮಾಹಿತಿಗಳನ್ನ ತರಿಸ್ಕೊಂಡು ಮಕ್ಕಳು ಹೇಗೆ ಅಲ್ಲಿ ಇದ್ದಾರೆ, ಒಳ್ಳೆ ಊಟ ಕೊಡ್ತಾ ಇದ್ದಾರೆ, ಯಾವ ರೀತಿ ಬದುಕ್ತಾ ಇದ್ದಾರೆ, ಯಾವ ರೀತಿ ಇವರು ಕರ್ತವ್ಯದಲ್ಲಿದ್ದಾರೆ ಇಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ವೆಹಿಕಲ್ ಕೊಟ್ಟಿರ್ತಾರೆ. ಅವರಿಗೆ ಗೌರ್ಮೆಂಟ್ ಸಂಬಳನೂ ಸಹ. ಇಲ್ಲಿನ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಕಲೇಶಪುರ ಡಿಪೋದಿಂದ ಗ್ರಾಮೀಣ ಹಾಗೂ ಹೊರ ಜಿಲ್ಲೆಗಳ ನೂತನ ಬಸ್ ಮಾರ್ಗಗಳಿಗೆ ಶಾಸಕ ಸಿಮೆಂಟ್ ಮಂಜುನಾಥ್ ಚಾಲನೆ ನೀಡಿದರು. ಸೋಮವಾರ ಸಕಲೇಶಪುರ ನಗರದ ಬಸ್ ನಿಲ್ದಾಣದಲ್ಲಿ 4 ಹೊಸ ಅಶ್ವಮೇಧ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿದರು. ನಂತರ ಮಾತನಾಡಿ, ವಿಜಯಪುರ, ಬೆಂಗಳೂರು, ಹಾಸನ ಹಾಗೂ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ವಳಲಹಳ್ಳಿ, ಕರಡಿಗಾಲ, ಬೊಮ್ಮನಕೆರೆ, ವಡ್ರಹಳ್ಳಿ, ಹರಗರಹಳ್ಳಿ, ನಡನಹಳ್ಳಿ, ನೋದರಹಳ್ಳಿ ಗ್ರಾಮದ ಜನರಿಗೆ ಸಕಲೇಶಪುರ ಕಡೆ ಹೋಗುವ ಮಾರ್ಗಕ್ಕೆ ಚಾಲನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಸಕಲೇಶಪುರ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಕಳೆದ ಕೋವಿಡ್ ಸಂದರ್ಭದಲ್ಲಿ ತಾಲೂಕಿನ ಕೆಲವು ಗ್ರಾಮೀಣ ಪ್ರದೇಶಕ್ಕೆ ಬಸ್ಗಳ ಮಾರ್ಗವನ್ನು ಸ್ಥಗಿತಗೊಳಿಸಲಾಗಿತ್ತು. ಈ ಹಿನ್ನೆಲೆ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳಿಂದ ಬಸ್ ಸೌಲಭ್ಯಕ್ಕೆ ಬೇಡಿಕೆ ಬಂದ ಕಾರಣ 11 ಹೊಸ ಅಶ್ವಮೇಧ ಬಸ್ಗಳು ಬಂದಿದ್ದು, ಅಗತ್ಯಕ್ಕೆ ಅನುಗುಣವಾಗಿ ಮಾರ್ಗಗಳಿಗೆ ಬಸ್ ವ್ಯವಸ್ಥೆ ಮಾಡಲಾಗುವುದು ಎಂದರು. ಈಗಾಗಲೇ ಕ್ಷೇತ್ರದಿಂದ ವಿವಿಧೆಡೆ ಸಂಚರಿಸುವ ಹಳೆ ಬಸ್ಗಳನ್ನು ಬದಲಾವಣೆ ಮಾಡಲು ಹಾಗೂ ಹೊಸ ಬಸ್ಗಳನ್ನು ಬಿಡುವಂತೆ ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಸಾರ್ವಜನಿಕರು ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಸಕಲೇಶಪುರ ಡಿಪೋ ವ್ಯವಸ್ಥಾಪಕರಾದ ವಿಪಿನ್, ಪುರಸಭಾ ಸದಸ್ಯರಾದ ಪ್ರದೀಪ್ ವನಜಾಕ್ಷಿ, ತಾಲೂಕು ಬಿಜೆಪಿ ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ಮುಖಂಡರಾದ ರಾಜಕುಮಾರ್, ಪುನೀತ್, ವೀರೇಶ್, ಮಂಜುನಾಥ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಸಕಲೇಶಪುರ ಡಿಪೋ ವ್ಯಾಪ್ತಿಯಲ್ಲಿ ಹಲವಾರು ವರ್ಷಗಳಿಂದ ಹೊಸ ಬಸ್ಗಳ ಅವಶ್ಯಕತೆ ಇತ್ತು. ಕೋವಿಡ್ ಆದ ನಂತರದಲ್ಲಿ ಹಲವಾರು ರೂಟ್ಗಳಲ್ಲಿ ಬಸ್ಗಳನ್ನ ಏನು ಅವತ್ತು ಕೋವಿಡ್ ಆದ ಸಂದರ್ಭದಲ್ಲಿ ನಿಲ್ಲಿಸಿತ್ತು, ಇವತ್ತು ತನಕ ಅದು ಪ್ರಾರಂಭ ಮಾಡಲಿಕ್ಕೆ ಆಗಿತ್ತಿಲ್ಲ. ನಾನು ಶಾಸಕನಾದ ನಂತರ ದಿನಗಳಲ್ಲಿ ಈ KSRTCಗೆ ಬೇಕಾದಂಥ ಸಿಬ್ಬಂದಿನ ಫಿಲಪ್ ಮಾಡೋದ್ರಿಂದ ಹಿಡಿದು ಇಲ್ಲಿ ಏನು ಹಲವಾರು ಬಸ್ಗಳ ಅವಶ್ಯಕತೆ ಇತ್ತು, ಹಲವಾರು ಬಸ್ಗಳು 10 ಲಕ್ಷ 20 ಲಕ್ಷ ಓಡಿ ಬಸ್ಗಳು ಎಲ್ಲೆಲ್ಲಿ ಹೋಗ್ತವೆ ಅಲ್ಲೊಲ್ಲೇ ನಿಂತೋಗ್ತವೆ ಅಂತಕ್ಕಂಥ ಸಾರ್ವಜನಿಕರಿಂದ ಕಂಪ್ಲೇಂಟ್ ಇತ್ತು. ಈ ಭಾಗದ ಹಲವಾರು ಸಂಘ ಸಂಸ್ಥೆಗಳ ಕೂಡ ಕಂಪ್ಲೇಂಟ್ಗಳು ಇತ್ತು. ಈ ನಿಟ್ಟಿನಲ್ಲಿ ನಾನು ಶಾಸಕನಾದ ನಂತರದಲ್ಲಿ ಮಾನ್ಯ ಸಾರಿಗೆ ಸಚಿವರಿಗೆ ಮನವಿಯನ್ನು ಮಾಡಿದ್ದೆ. ಈ ಏನು ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಗುಬ್ಬಿ ಶಾಸಕರಾದ ವಾಸಣ್ಣ ಇರ್ಬೋದು, ಇವರೆಲ್ಲರ ಕೈಲಿ ಕೂಡ ನಾನು ಮನವಿನ ಮಾಡಿದ್ದೆ. ನಾನು ಶಾಸಕರಾದ ನಂತರ ದಿನಗಳಲ್ಲಿ 11 ಹೊಸ ಬಸ್ಗಳನ್ನ ತರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಆಲೂರು ತಾಲೂಕು ಹೊಸಕೋಟೆ ಹೋಬಳಿ ಆನಗಳಲೆ ಗ್ರಾಮದಲ್ಲಿ ಅಕ್ರಮ ಭೂ ಒತ್ತುವರಿ, ಸರ್ವೆ ನಂಬರ್ 35 ಹಾಗೂ 46 ಸರ್ಕಾರಿ ಬೀಳು ಹಾಗೂ ಗ್ರಾಮಠಾಣ ಜಾಗವನ್ನು ತೆರವುಗೊಳಿಸಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಿವೇಶನ ಕಾಯ್ದಿರಿಸಿ ಆಶ್ರಯ ಯೋಜನೆಯಡಿ ಹಕ್ಕುಪತ್ರ ವಿತರಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕು ಹೊಸಕೋಟೆ ಹೋಬಳಿ ಆನಗಳಲೆ ಗ್ರಾಮದಲ್ಲಿ ಸುಮಾರು 65 ದಲಿತ ವರ್ಗದ ಕುಟುಂಬಗಳು ವಾಸವಿದ್ದು, ಒಂದು ಮನೆಯಲ್ಲಿ 2 ಅಥವಾ 3 ಮಕ್ಕಳು ಸಂಸಾರ ಮಾಡುತ್ತಿದ್ದಾರೆ. ಅವರುಗಳು ನಿವೇಶನ ರಹಿತರಾಗಿರುತ್ತಾರೆ. ಈ ನಿವೇಶನಕ್ಕಾಗಿ ಸುಮಾರು 8 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು, ಯಾವ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಎತ್ತ ಗಮನ ಹರಿಸಿರುವುದಿಲ್ಲ ಎಂದು ದೂರಿದರು. ಆನಗಳಲೆ ಗ್ರಾಮದ ಸರ್ವೆ ನಂಬರ್ 35 ಹಾಗೂ 46ರಲ್ಲಿ ಸರ್ಕಾರಿ ಬೀಳು ಜಾಗವಿದ್ದು ಸುಮಾರು 5 ಎಕರೆ ವಿಸ್ತೀರ್ಣವಾಗಿದ್ದು ಹಾಗೂ ಗ್ರಾಮಠಾಣ ಜಾಗವೂ ಸಹ 5 ಎಕರೆ ವಿಸ್ತೀರ್ಣದಲ್ಲಿದ್ದು ಅದನ್ನು ಕೆಲವು ಬಲಾಢ್ಯ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾರೆ ಎಂದರು. ತ್ವರಿತವಾಗಿ ತೆರವುಗೊಳಿಸುವಂತೆ ಹಲವು ಬಾರಿ ಅರ್ಜಿ ಸಲ್ಲಿಸಿದ್ರೂ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಯಾವುದೇ ಕ್ರಮ ವಹಿಸಿಲ್ಲ. ಅದರಿಂದ ತಾವು ಗ್ರಾಮಠಾಣ ಜಾಗ ಹಾಗೂ ಸರ್ಕಾರಿ ಬೀಳು ಜಾಗವನ್ನು ತ್ವರಿತವಾಗಿ ತೆರವುಗೊಳಿಸಿ ನಿರಾಶ್ರಿತ ದಲಿತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಜಾಗವನ್ನು ನಿವೇಶನಕ್ಕಾಗಿ ಮೀಸಲಿರಿಸಿ ಆಶ್ರಯ ಯೋಜನೆಯಡಿ ಪ್ರತಿ ಕುಟುಂಬಕ್ಕೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ HK ಸಂದೇಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಳಲಹಳ್ಳಿ ವೀರೇಶ್, ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿ ರಾಧಾಮಣಿ, ಜಿಲ್ಲಾ ಸಂಘಟನಾ ಸಂಚಾಲಕ ಹಾನುವಾಳ ಗೋಪಾಲ್, ಚಂದ್ರು ಸಾಣೇನಹಳ್ಳಿ, ಆನಂದ್ ಅರಸೀಕೆರೆ, ಜಯಣ್ಣ ಚನ್ನರಾಯಪಟ್ಟಣ, ಚಿಕ್ಕಣ್ಣ ಆಲೂರು, ಚಂದ್ರಣ್ಣ ಅರಕಲ್ಗೂಡು, ಉದಯ ರಾಗಿಪುರ ಸೇರಿದಂತೆ ಇತರರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಬಲಾಢ್ಯರು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡ್ತಾವ್ರೆ. ಆ ಜಾಗನ ಖಾಲಿ ಮಾಡಿ ಕುಲ್ಲಾ ಮಾಡಿಸಿ ಜಿಲ್ಲಾಧಿಕಾರಿಗಳು ಕೂಡಲೇ ಭೂರಹಿತ ಏನು ನಾವು ದಲಿತರಿಗೆ ನಿವೇಶನ ರಹಿತ ದಲಿತ ಕುಟುಂಬಗಳಿಗೆ ನೀವು ನಿವೇಶನವನ್ನ ಹಂಚಿಕೆ ಮಾಡಿಕೊಟ್ಟು ಮನೆ ಕಟ್ಕೊಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಜೊತೆಗೆ ಏನಾದ್ರು ಉಳಿಕೆ ಜಮೀನಿದ್ರೆ ಅಲ್ಲಿ ದಲಿತ ಯಾರು ಭೂರಹಿತ ದಲಿತ ಕುಟುಂಬಗಳಿದಾವೆ ಅವ್ರಿಗೂ ಸಹ ಸರ್ಕಾರಿ ಗೋಮಾಳದಲ್ಲಿ ಉಳುಮೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ಇವತ್ತು ಅವ್ರಿಗೆ ನಿವೇಶನ ಕೊಟ್ಟು ಮನೆ ಕೊಟ್ಟು ಸುಖವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂತಂದ್ರೆ ಇದೇ ತರ ಅನೇಕ 16 ವರ್ಷಗಳಿಂದ ಪಾಪ ಆ ಆನೆಗಳಲೆ ಗ್ರಾಮದ ದಲಿತ ಜನ ಮನವಿ ಕೊಟ್ಕೊಂಡು ಬರ್ತಾವ್ರೆ. ಆದ್ರೆ ಇದುವರೆಗೂ ಯಾವುದೇ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯ ಮುಸ್ತಫಾ ಬೀದಿ, ಪುರಿಭಟ್ಟಿ ಬೀದಿ ಸೇರಿದಂತೆ ಪುರಸಭೆಯ 22 ಹಾಗೂ 23ನೇ ವಾರ್ಡ್ನಲ್ಲಿ ಅಕ್ರಮವಾಗಿ ರಾಜಾರೋಷವಾಗಿ ಗೋವುಗಳನ್ನು ಕಡಿದು ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತಹಸೀಲ್ದಾರ್ ಎಂ ಮಮತಾ ಹಾಗೂ ಪೊಲೀಸ್ PSI ಪ್ರವೀಣ್ ಕುಮಾರ್ ಹಾಗೂ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಏಕಕಾಲಕ್ಕೆ 5 ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು 10 ಕ್ವಿಂಟಾಲ್ ಗೋಮಾಂಸ ವಶಪಡಿಸಿಕೊಂಡರು.
ಕಳೆದ ವಾರದ ಹಿಂದಷ್ಟೇ 2 ಅಂಗಡಿಗಳ ಮೇಲೆ ದಾಳಿ ನಡೆಸಿ ಗೋವುಗಳನ್ನು ವಶಪಡಿಸಿಕೊಂಡಿದ್ದ ತಹಸೀಲ್ದಾರ್ ಮತ್ತೆ ದಾಳಿ ನಡೆಸಿದಾಗ ಅನಧಿಕೃತವಾಗಿ ಮನೆ ಹಿಂಭಾಗದಲ್ಲಿ ಗೋವುಗಳನ್ನು ಕಡಿದು ಮಾರಾಟ ಮಾಡುತ್ತಿದ್ದು, ದಾಳಿ ನಡೆಸಿದ ಸಂದರ್ಭ ಗೋವುಗಳನ್ನು ಕಡಿಯುತ್ತಿರುವವರು ಪರಿಕರಗಳನ್ನು ಬಿಟ್ಟು ಪರಾರಿಯಾಗಿದ್ದು, ಸಾಮಗ್ರಿಗಳು ಸೇರಿದಂತೆ ಎಲ್ಲಾ ವಸ್ತುಗಳನ್ನು ವಶಪಡಿಸಿಕೊಂಡಿರುವುದಲ್ಲದೆ ಅಂಗಡಿಗಳನ್ನು ಬಾಡಿಗೆ ನೀಡಿದವರ ಮೇಲೆ ಕಠಿಣ ಪ್ರಕರಣ ದಾಖಲಿಸುವಂತೆ ತಾಕೀತು ಮಾಡಿದ್ದಲ್ಲದೆ ಪಶು ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಈ ಭಾಗದಲ್ಲಿ ಎಷ್ಟು ಜಾನುವಾರುಗಳಿವೆ ಎಂಬುದನ್ನು ಸಂಕ್ಷಿಪ್ತ ಮಾಹಿತಿ ನೀಡಬೇಕೆಂದು ತಿಳಿಸಿದ್ದಾರೆ. ಈಗಾಗಲೇ ಪುರಸಭೆ ವ್ಯಾಪ್ತಿಯಲ್ಲಿ ಈ ರೀತಿ ದಂಧೆ ನಡೆಯುತ್ತಿದ್ದರೂ ಏಕೆ ಇಂತಹವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿಲ್ಲ? ಈ ಬಗ್ಗೆ ಅನುಮಾನ ಮೂಡಿದ್ದು, ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಲ್ಲದೆ ಮುಖ್ಯಾಧಿಕಾರಿಗಳಿಗೂ ಸಹ ಇವರ ಮೇಲೆ ಪ್ರಕರಣ ದಾಖಲಿಸಿ ಮಾಹಿತಿ ನೀಡಬೇಕೆಂದು ಸೂಚಿಸಿದ್ದೇನೆಂದು ತಹಸೀಲ್ದಾರ್ ಮಮತಾ ತಿಳಿಸಿದರು. ಸ್ಥಳದಲ್ಲಿ ಪಿಎಸ್ಐ ಪ್ರವೀಣ್ ಕುಮಾರ್, ಆರೋಗ್ಯಾಧಿಕಾರಿ ಲೋಹಿತ್, ಕಂದಾಯ ಅಧಿಕಾರಿ ಹನುಮಂತು, ಸಂತೋಷ್, ಹರೀಶ್, ವಿಶ್ವನಾಥ್, ದೇವೇಂದ್ರ, ಬಿಜಲಿ ಸೇರಿದಂತೆ ಪೌರಕಾರ್ಮಿಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸಾಕು ಹಸುಗಳು ಎಷ್ಟಿದೆ ಅಂತ ಹೇಳ್ಕೊಂಡು ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಎಷ್ಟಿದೆ, ಹಸುಗಳು ಎಷ್ಟಿದೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ಪ್ರತಿ ವಾರ ಬಂದು ನೀವು ಚೆಕ್ ಮಾಡಿಬಿಟ್ಟು ಕ್ಯಾಶ್ ವೆರಿಫೈ ಮಾಡಿ ನಮಗೆ ವಾರದಲ್ಲಿ ರಿಪೋರ್ಟ್ ಆಗ್ತದೆ. ಯಾವುದಾದ್ರು ಒಂದು ಮಿಸ್ ಆಯಿತು ಅಂದರೆ ಅದಕ್ಕೆ ನೀಡಿದ್ದಾರೆ. ಆಯ್ತಾ? ಇನ್ನು ನೀಟಾಗಿ ಇಟ್ಕೊಡಿ ಅಂತ ಇರೋದು. ಬಂದು ನೋಡಿ, ನೀವು ಇದು ನೋಡ್ಬೇಕಲ್ವಾ, ಗೊತ್ತಾಗುತ್ತಲ್ಲ. ಬನ್ನಿ ಮುಂದೆ. ಅದು ನಿಮಗೆ ಜೀವನ ಕೊಡುವಂಥ ಮಲ್ಗೊಳ್ಳುವಂಥ ಜಾಗನ ಅದು. ಆಗಲ್ಲ ಬರ. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ 6ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಗುರುಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸರ್ವ ಸದಸ್ಯರ ಮಹಾಸಭೆ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ವಹಿಸಿಕೊಂಡಿದ್ದು, ಸಭೆಯನ್ನ ಗೌರವಾಧ್ಯಕ್ಷ ಬಿಎನ್ ರಾಜಶೇಖರಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಅಧ್ಯಕ್ಷ ಪರಮೇಶ್ ಎಂಎನ್, ಗೌರವ ಕಾರ್ಯದರ್ಶಿ ಸತೀಶ್, ಗೌರವಾಧ್ಯಕ್ಷ ಆರ್ಸಿ ಭೈರಪ್ಪ ಹಾಗೂ ಉಪಾಧ್ಯಕ್ಷ ಧರ್ಮಾ ಬಿಆರ್, ನಿರ್ದೇಶಕರಾದ ಕೆ ಸಾವಿತ್ರಮ್ಮ, ಲೋಕೇಶ್ ಕುಮಾರ್ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದ ಈ ಸರ್ವ ಸದಸ್ಯರ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೆಎಂ ಶ್ರೀನಿವಾಸ್, ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಸನ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘವಾಗಿ ಉತ್ತಮವಾದ ಪಾರದರ್ಶಕವಾಗಿ ಕೆಲಸ ಮಾಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಸಹಕಾರದಿಂದ ಉತ್ತಮವಾದ ಬಡಾವಣೆ ನಿರ್ಮಿಸಿ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಸದಸ್ಯರಿಗೆ ಕೊಡುವ ಪ್ರಾಮಾಣಿಕವಾದ ಕೆಲಸ ಮಾಡುತ್ತೇವೆ ಎಂದರು. ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್ ಮಾತನಾಡಿ, ಕೋಆಪರೇಟಿವ್ ಪ್ರಾರಂಭದ ಬಗ್ಗೆ, ಅದರ ಕಾರ್ಯವ್ಯಾಪ್ತಿ ಬಗ್ಗೆ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ನೌಕರರು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಈಗ ಮುಂದೆ ಬಂದಿರುವ ಅತ್ಯುತ್ತಮವಾದ ರಾಜ್ಯಮಟ್ಟದ ಹೆಸರು ಪಡೆದಿರುವ ನಮ್ಮ ಕೋಆಪರೇಟಿವ್ ಸೊಸೈಟಿಯು ಅತ್ಯುತ್ತಮವಾದ ಕೆಲಸ ಮಾಡುತ್ತಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ನಮ್ಮ ಕೋಆಪರೇಟಿವ್ ಸೊಸೈಟಿಯ 4ನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಆರ್ಸಿ ಭೈರಪ್ಪ ಉದ್ಘಾಟಿಸಿದರು. ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ನಿರ್ದೇಶಕರು ಹಾಜರಿದ್ದು ಸಭೆಯನ್ನ ಯಶಸ್ವಿಯಾಗಿ ಮುಗಿಸಲು ಸಹಕರಿಸಿದರು. ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಕೆಎಂ ಶ್ರೀನಿವಾಸ್ ಸಂಘದ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ನಿವೃತ್ತಿ ನೌಕರರಿಗೆ ಹಾಗೂ ರಾಜ್ಯ ಮತ್ತು ರಾಷ್ಟಮಟ್ಟದ ಪ್ರಶಸ್ತಿ ಪಡೆದ ನೌಕರರಿಗೆ ಮತ್ತು ಅತಿ ಹೆಚ್ಚು ಷೇರುದಾರರನ್ನ ಮಾಡಿಸಿದ ನಿರ್ದೇಶಕರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದರು. HCN ನ್ಯೂಸ್, ಹಾಸನ್. ಮಗುವನ್ನು ಬೆಳೆಸಬೇಕು ಅಂದ್ರೆ ನಮಗೆ ಶಕ್ತಿ ಬೇಕು. ಆ ಶಕ್ತಿ ನಮ್ಮ ಗುರುಗಳ ಸಹಕಾರ ಸಂಘ ಲೋಕ ಸಂಘದ ಹೋಗುವಂತ ಕೆಲಸ ನಿಮ್ಮಿಂದ ಆಗಬೇಕು. ನಿಮ್ಮ ಎಲ್ಲರ ಸಮ್ಮುಖದಲ್ಲಿ ನನ್ನೊಂದು ನಮ್ಮ ಸಂಘದ ಪದಾಧಿಕಾರಿಗಳಲ್ಲಿ, ನಿರ್ದೇಶಕರಲ್ಲಿ ನೀವು ನನಗೆ ಎಷ್ಟು ಸಹಾಯ ಮಾಡಿದ್ರು ಅಷ್ಟು ಶಕ್ತಿಯುತವಾಗಿ ನಾನು ದುಡಿತೀನಿ. ಸಂಘವನ್ನ ಇನ್ನೂ ಮುಂದಿನ ದಿನಗಳಲ್ಲಿ ಸದೃಢವಾದ ಸಂಘವನ್ನು ಕಟ್ಟಲಿಕ್ಕೆ ನಾನು ಪ್ರಯತ್ನಿಸ್ತೀನಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಶಕ್ತಿ ನನಗೆ ಕೊಡಿ. ವೈಶಾಖವನ್ನ ಚನ್ನರಾಯಪಟ್ಟಣ ತಾಲೂಕಿನ ಮಟ್ಟನವಿಲೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜ್ಞಾನ ಸೃಜನಾ ವಿಶೇಷ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಬೆಂಗಳೂರಿನ ಜಲಮಂಡಳಿಯ ರುದ್ರೇಗೌಡರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶಾಲೆಗೆ ನಾಮಫಲಕವನ್ನು ದಾನವಾಗಿ ನೀಡಿದರು. ಈ ವೇಳೆ ಮಾತನಾಡಿದ ರುದ್ರೇಗೌಡರು, ಈ ಸರ್ಕಾರಿ ಶಾಲೆಯನ್ನ ಊರಿನ ಜನರಿಂದ ₹1, ₹2 ದೇಣಿಗೆ ಸಂಗ್ರಹಿಸಿ ಕಟ್ಟಿದ್ದಾರೆ. ಮೊದಲು ಹೆಂಚಿನ ಮನೆಯಲ್ಲಿದ್ದ ಈ ಶಾಲೆ ಈಗ ಕಟ್ಟಡವಾಗಿ ಮಾರ್ಪಟ್ಟಿರುವುದು ಸಂತೋಷ ಎಂದು ತಿಳಿಸಿದರು. ಸರ್ಕಾರಿ ಶಾಲೆಗಳನ್ನು ಉಳಿಸಲು ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಗೊಂಡು ಅತ್ಯುತ್ತಮ ಶಿಕ್ಷಕರಿಂದ ಕೂಡಿರುವ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮಕ್ಕಳನ್ನು ಓದಿಸಬೇಕೆಂದು ಪೋಷಕರಲ್ಲಿ ತಿಳುವಳಿಕೆ ಮೂಡಿಸಿದರು.
ಈ ವೇಳೆ ಶಾಲೆಗೆ ಕುಡಿಯುವ ನೀರಿನ ಘಟಕವನ್ನ ದಾನ ಮಾಡಿದ ದಾನಿಗಳು, ನಾಮಫಲಕ ನೀಡಿದ ರುದ್ರೇಗೌಡರು, ಮಟ್ಟನವಿಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ, ಬಿಆರ್ಸಿ ಅನಿಲ್ಕುಮಾರ್, ಶಿಕ್ಷಣ ಸಂಯೋಜಕ ಜೆಇ ಲೋಕೇಶ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾ ಅರುಣ್ ಕುಮಾರ್ ಮತ್ತಿತರರನ್ನು ಸನ್ಮಾನಿಸಲಾಯಿತು. 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಶಾಲೆಯ ನಂದಿನಿ ಬಿಆರ್, ಯೋಗರಾಜ್, ತನುಶ್ರೀ ಎಂಬ ವಿದ್ಯಾರ್ಥಿಗಳಿಗೆ ಶಾಲೆ ವತಿಯಿಂದ ಗೌರವಿಸಲಾಯಿತು. ಕೆಲವು ಪೋಷಕರು ಮತ್ತು ಶಿಕ್ಷಕರು ಸ್ವಯಂ ಪ್ರೇರಿತರಾಗಿ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಿದ್ದು ವಿಶೇಷವಾಗಿತ್ತು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆ ಭಾಗ್ಯಲಕ್ಷ್ಮಿ ಸೇರಿದಂತೆ ಶಾಲೆ ಸಿಬ್ಬಂದಿ ಹಾಜರಿದ್ದರು. HCN ನ್ಯೂಸ್ ಹಾಸನ್. ಸೇರಿಸಿ, ಇಲ್ಲ ಈ ಊರಿಗೆ ಒಂದು ಪ್ರೌಢಶಾಲೆ ಬೇಕು, ನೀವೆಲ್ಲ ಒಗ್ಗೂಡಿದ್ರೆ ಇದಾಗುತ್ತೆ ಅಂದ್ಬಿಟ್ಟು ಪ್ರತಿಯೊಂದು ಹಳ್ಳಿಗಳಿಗೆ, ಸುತ್ತಮುತ್ತಲ ಹಳ್ಳಿಗಳಿಗೆ ಹೋಗಿ ಆ ಜನಗಳಿಂದ ₹1, ₹1.5, ₹2 ಕಾಣಿಕೆಯನ್ನು ಪಡೆದು ಇವತ್ತು ಈ ಒಂದು ಶಾಲೆಯನ್ನು ಕಟ್ಟಿದ್ರು. ಆವತ್ತು ನಮ್ಮ ದಿವಂಗತ ಪುಟ್ಟೇಗೌಡರ ಮಕ್ಕಳು, ಅದರಲ್ಲೂ ನಂಜಿಂದ ಈ ಒಂದು ಅವರ ಬಿಲ್ಡಿಂಗ್ನ ಬಾಡಿಗೆ ಕೊಟ್ಟು ಹೆಂಚಿನ ಮನೆ ಅದು ಪ್ರಾರಂಭವಾಗಿದ್ದು ಇವತ್ತು ತನ್ನದೇ ಆದಂಥ ಕಟ್ಟಡವನ್ನು ಇವತ್ತು ಹೊಂದಿ ಅನೇಕ ವಿದ್ಯಾರ್ಥಿಗಳಿಗೆ ದಾರಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ತಾಲೂಕು ಛಾಯಾಗ್ರಾಹಕರ ಟ್ರಸ್ಟ್ ವತಿಯಿಂದ 185ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಹೊಸೂರು ಗೇಟ್ ಬಳಿ ಇರುವ ಪುಷ್ಪಗಿರಿ ಕನ್ವೆನ್ಷನ್ ಹಾಲ್ನಲ್ಲಿ ತಾಲೂಕು ಛಾಯಾಗ್ರಾಹಕರ ಟ್ರಸ್ಟ್ ವತಿಯಿಂದ ಭಾನುವಾರ 185ನೇ ವಿಶ್ವ ಛಾಯಾಗ್ರಾಹಕರ ಕುಟುಂಬ ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಛಾಯಾಗ್ರಾಹಕರ ಟ್ರಸ್ಟ್ ಅಧ್ಯಕ್ಷ ನಂಜುಂಡಮೈ ಮಾತನಾಡಿ, ಛಾಯಾಗ್ರಾಹಕರ ಟ್ರಸ್ಟ್ ವತಿಯಿಂದ ಅನೇಕ ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿದೆ. ಅದರಂತೆ ಕೊರೋನಾ ಸಂದರ್ಭದಲ್ಲಿ ಛಾಯಾಗ್ರಾಹಕರಿಗೆ ಮತ್ತು ಕೆಲ ನಿರ್ಗತಿಕರಿಗೆ ಆಹಾರದ ಕಿಟ್ ವಿತರಣೆ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ. ಜೊತೆಗೆ ಛಾಯಾಗ್ರಾಹಕರ ಕುಟುಂಬವು ಮರಣ ಹೊಂದಿದ್ದು ಅವರ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ಧನವನ್ನು ಸಹ ನೀಡಲಾಗಿದ್ದು, ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸಿದಂತಹ ಹಿರಿಯ ಸದಸ್ಯರನ್ನು ಗೌರವಿಸುವ ಕಾರ್ಯ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಕಾರ್ಯ ಇವುಗಳನ್ನು ನಿರ್ವಹಿಸುತ್ತಾ ಬಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಣತಿ ಆನಂದ್ ಛಾಯಾಗ್ರಾಹಕರ ಟ್ರಸ್ಟ್ಗೆ ₹25,000 ದೇಣಿಗೆ ನೀಡಿದರು. ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಟ್ರಸ್ಟಿನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ರವಿಪ್ರಸಾದ್, ಸಹ ಕಾರ್ಯದರ್ಶಿ ತೀರ್ಥಪ್ರಸಾದ್, ಖಜಾಂಚಿ ಪ್ರಕಾಶ್, ನಿರ್ದೇಶಕರಾದ ಮಂಜುನಾಥ್, ಶರತ್, ಕಾರ್ತಿಕ್, ನಾಗರಾಜ್, ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ದಿನಾಚರಣೆಯಿಂದ ಇಂದು ನಮ್ಮ ಬೇಗದಿಂದ ಇಲ್ಲಿವರೆಗೂ ಸಹ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮುಂದೆಯೂ ಸಹ ಸಮಾಜದ ಒಳಿತಿಗಾಗಿ ಹಲವಾರು ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂತ ಹೇಳಿ ಈ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಾಯಪಟ್ಟಣದ ಛಾಯಾಗ್ರಾಹಕ, ಪತ್ರಕರ್ತ ಮಿತ್ರರು, ವರದಿಗಾರರು. ಹಾಸನದ ದುದ್ದ ಹೋಬಳಿಯ ಮೈಲನಹಳ್ಳಿಯಲ್ಲಿ ಕೃಷಿ ಮಹಾವಿದ್ಯಾಲಯ ಹಾಸನದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2024-25ರ ಅಂಗವಾಗಿ ಅಜೋಲಾ ಬೇಸಾಯ ಪದ್ಧತಿ ಪ್ರಾತ್ಯಕ್ಷಿಕೆ ಹಮ್ಮಿಕೊಂಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ಉಪಕಸುಬುಗಳಲ್ಲಿ ಒಂದಾದ ಅಜೋಲಾ ಕೃಷಿಯನ್ನ ಗ್ರಾಮಸ್ಥರಿಗೆ ಪದ್ಧತಿ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸಿಕೊಟ್ಟರು. ಅಜೋಲಾ ಬೆಳೆಸಲು 2.25 ಮೀಟರ್ ಉದ್ದ, 1.5 ಮೀಟರ್ ಅಗಲ, 1 ಅಡಿ ಆಳದ ಗುಂಡಿಯನ್ನ ತೆಗೆಯಬೇಕು. ನೀರು ಹೊರಹೋಗುವುದನ್ನು ತಡೆಯಲು ಗುಂಡಿಗೆ ಪಾಲಿಥಿನ್ ಶೀಟ್ ಹರಡಬೇಕು. 3 ರಿಂದ 5 ಕೆಜಿ ಸಗಣಿಗೆ 40 ಗ್ರಾಂ ಖನಿಜ ಮಿಶ್ರಣವನ್ನು ಸೇರಿಸಿ ನೀರಿನಲ್ಲಿ ಕಲಸಿ 30 ರಿಂದ 35 ಕೆಜಿ ಸೋಸಿದ ಕೆಂಪು ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು. ಗುಂಡಿಯ 4ನೇ 3 ಭಾಗ ನೀರನ್ನು ಹಾಕಬೇಕು. ನಂತರ ಅರ್ಧ ಕೆಜಿ ಉತ್ತಮ ಗುಣಮಟ್ಟದ ಅಜೋಲವನ್ನ ನೀರಿನ ಮೇಲೆ ಸಮನಾಗಿ ಹರಡಬೇಕು ಮತ್ತು ನೇರವಾಗಿ ಬೀಳುವ ಬಿಸಿಲಿನ ಶಾಖವನ್ನ ಮತ್ತು ಮಳೆ ನೀರನ್ನ ತಡೆಗಟ್ಟಲು ಚಪ್ಪರ ಹಾಕಬೇಕು. ಮಳೆ ನೀರಿನಿಂದ ಅಜೋಲಾದ ಗುಣಮಟ್ಟ ಹಾಳಾಗುತ್ತದೆ ಹಾಗೂ 10 ದಿನಗಳ ನಂತರ ಗುಂಡಿಯ ಉದ್ದಗಲಕ್ಕೂ ಹಚ್ಚ ಹಸಿರಾಗಿ ಹರಡುತ್ತದೆ ಎಂದು ಗ್ರಾಮಸ್ಥರಿಗೆ ವಿವರವಾಗಿ ತಿಳಿಸಿದರು.
ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಸದಾಶಿವನಗೌಡ ಎಸ್ಎನ್ಒ ಅವರು ಆಗಮಿಸಿ ಅಜೋಲಾ ಬೇಸಾಯದ ಬಗ್ಗೆ ವಿವರವಾಗಿ ರೈತರಿಗೆ ತಿಳಿಸುತ್ತಾ ಇದನ್ನು ಭತ್ತದ ಗದ್ದೆಯಲ್ಲಿ, ಕೃಷಿ ಹೊಂಡದಲ್ಲಿ ಮತ್ತು ನೀರು ನಿಲ್ಲುವ ಸ್ಥಳಗಳಲ್ಲಿ ಬೆಳೆಸಬಹುದೆಂದು ತಿಳಿಸಿದರು. ಹಾಗೂ ರೈತರು ಕೇಳಿದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡುವ ಮೂಲಕ ರೈತರ ಸಂದೇಹಗಳನ್ನು ಬಗೆಹರಿಸಿದರು. ಊರಿನ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು. HCN ನ್ಯೂಸ್ ಹಾಸನ್. ಗಿಡವಾಗುತ್ತದೆ. ಜಗತ್ತಿಗೆ ಏನೂ ಕೊಡದ ಚಂಬದ ಈ ಜೀವ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಒಂದು ಸದ್ಗುಣ. ಎಲ್ಲರಿಗೂ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಅಜೋಲಾ ಒಂದು ಅತ್ಯುತ್ತಮ ಮೇವು ಎಂಬ ಕಾರ್ಯಕ್ರಮವನ್ನು ಹಾಕ್ತೀವಿ. ಇದರಲ್ಲಿ ನೀರು ಹಾಕಬೇಕಾಗುತ್ತೆ. ನೀರು ಹಾಕಿದ್ಮೇಲೆ ಅರ್ಧ ಇಡೀ ಮಿನರಲ್ ಮಿಕ್ಸ್ಚರ್ ಅಂದ್ರೆ ಖನಿಜ ಮಿಶ್ರಣವನ್ನು ಹಾಕ್ತಾ ಇದ್ದೀವಿ. ಇದಾದ ಮೇಲೆ ನಾವು 1 ಅಡಿ ಗುಂಡಿ ತೋಡಿದೀವಿ. ಇದರ 3/4 ಅಡಿಯಷ್ಟು ನಾವು ನೀರನ್ನ ಹಾಕೋಬೇಕಾಗುತ್ತೆ, ಹರಡಬೇಕಾಗುತ್ತದೆ. ಅಜೋಲನ್ನು ನಾವು ಜಸ್ಟ್ ಒಂದು ಇಡಿಯಷ್ಟು ಹಾಕಿದ್ರೆ ಸಾಕು. ಅದು ಸುಮಾರು 7 ರಿಂದ 8 ದಿನಕ್ಕೆ ಕಂಪ್ಲೀಟ್ ಆಗಿ ಫುಲ್ ಆಗಿ ಬೆಳೆಯನ್ನ ನೀವು ನೋಡಬಹುದು, ತುಂಬಿಕೊಂಡ್ಬಿಡುತ್ತೆ. ಇವತ್ತು ನೋಡಿದ್ರೆ ಇನ್ನೊಂದು ವಾರ ಬಿಟ್ಟು ಬಂದು ನೋಡಿದ್ರೆ ಇದು ಕಂಪ್ಲೀಟ್ ಆಗಿ. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಶನಿವಾರ ತಟ್ಟೆಕೆರೆ ಆದರ್ಶ ಶಾಲೆ ಆವರಣದಲ್ಲಿ ಸಸಿ ನೆಟ್ಟು ತಾಯಿ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಿಒ ಸೋಮಲಿಂಗೇಗೌಡ, ಅರಣ್ಯ ಇಲಾಖೆಯ ಶ್ರುತಿ, ಪ್ರದೀಪ್, ವಕೀಲರ ಸಂಘದ ಕಾರ್ಯದರ್ಶಿ ಸತೀಶ್, ಮುಖ್ಯ ಶಿಕ್ಷಕ ಮೋಹನ್ ಕುಮಾರ್ ಭಾಗವಹಿಸಿದ್ರು. ದೇಶದಲ್ಲಿ ಹವಾಮಾನ ವೈಪರೀತ್ಯ, ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸುವ ಅವಶ್ಯಕತೆ ಇದೆ. ಇದನ್ನು ಮನಗಂಡ ಭಾರತ ಸರ್ಕಾರ ಏಕ್ ಪೇಡ್ ಮಾ ಕೆ ನಾಮ್ ಎಂಬ ಅಭಿಯಾನ ಪ್ರಾರಂಭಿಸಿದ್ದು, ಈ ಅಭಿಯಾನ ಯಶಸ್ವಿಯಾಗುತ್ತದೆ. ಏಕೆಂದರೆ ಪ್ರತಿಯೊಬ್ಬರು ತಾಯಿಯನ್ನ ದೇವರಂತೆ ಕಾಣ್ತಾರೆ, ತಾಯಿ ಮೇಲೆ ಅಗಾಧವಾದ ಪ್ರೀತಿಯನ್ನ ಹೊಂದಿರ್ತಾರೆ. ಆದ್ದರಿಂದ ಭಾರತ ಸರ್ಕಾರ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡಿ ಎನ್ನುವ ಯೋಜನೆಯನ್ನ ಜಾರಿಗೆ ತಂದಿದೆ. ಗಿಡಗಳನ್ನು ನೆಡುವ ನೀವು ಅವುಗಳನ್ನ ತಾಯಿಯಂತೆ ಕಾಪಾಡಿಕೊಳ್ತಾರೆ ಎನ್ನುವ ಭರವಸೆಯಿಂದ ಈ ಭರವಸೆಯನ್ನ ನೀವೆಲ್ಲ ಉಳಿಸಿಕೊಳ್ಳಿ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ವಿನಂತಿಸಿದರು. ಶನಿವಾರ ತಟ್ಟೆಕೆರೆ ಆದರ್ಶ ಶಾಲೆ ಆವರಣದಲ್ಲಿ ಸಸಿ ನೆಟ್ಟು ತಾಯಿ ಹೆಸರಲ್ಲೊಂದು ಗಿಡ ನೆಡಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ, ದೇಶ ಅಭಿವೃದ್ಧಿಯಾಗಲು ರಸ್ತೆ, ಸಾರಿಗೆ ವ್ಯವಸ್ಥೆ, ಕೈಗಾರಿಕೆ, ಶಾಲಾ ಕಾಲೇಜುಗಳು ಇರಲೇಬೇಕು. ಇವುಗಳಿಗಾಗಿ ಮರಗಳನ್ನು ಅನಿವಾರ್ಯವಾಗಿ ಕಡಿಯುತ್ತಾರೆ. ಕಡಿದ ಒಂದು ಮರಕ್ಕೆ ಬದಲಾಗಿ ಒಂದು ಸಸಿ ನೆಟ್ಟು ಬೆಳೆಸುವ ಜವಾಬ್ದಾರಿ ಇದ್ರೆ ಸಸಿಗಳನ್ನು ನೆಟ್ಟಿ ಮರವಾಗಿ ಬೆಳೆಸಬಹುದು, ಬೆಳೆಸಿ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಮಾತನಾಡಿ, ಕೇಂದ್ರ ಸರ್ಕಾರ ಈ ಅಭಿಯಾನವನ್ನು ಪ್ರಾರಂಭಿಸಿ ಸೆಪ್ಟೆಂಬರ್ 24ಕ್ಕೆ ಮುಂಚೆ ದೇಶಾದ್ಯಂತ 80 ಕೋಟಿ ಸಸಿಗಳನ್ನು ನೆಡುವ ಹಾಗೂ ಮಾರ್ಚ್ 25ರ ವೇಳೆಗೆ 145 ಕೋಟಿ ಸಸಿಗಳನ್ನು ನೆಟ್ಟು ಬೆಳೆಸುವ ಯೋಜನೆ ರೂಪಿಸಿದೆ. ಈ ಯೋಜನೆಯಿಂದ ನಮ್ಮ ಪರಿಸರದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವ ಜೊತೆಗೆ ಕಾಲಕಾಲಕ್ಕೆ ಮಳೆಯಾಗಲು ಸಹಕಾರಿ ಆಗುತ್ತೆ. ಅದರಿಂದ ನಾವೆಲ್ಲ ಈ ತಾಯಿ ಹೆಸರಲ್ಲೊಂದು ಗಿಡ ಯೋಜನೆಗೆ ಸಹಕಾರಿ ಆಗುವಂತೆ ಸಸಿಗಳನ್ನು ನೆಡೋಣ. ಅದಕ್ಕೆ ನಮ್ಮ ತಾಯಿಯ ಹೆಸರನ್ನ ಇಟ್ಟು ತಾಯಿಯಂತೆ ನೋಡಿಕೊಂಡು ಬೆಳೆಸೋಣ. ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮ ಜಮೀನಲ್ಲಿ ಒಂದೊಂದು ಸಸಿ ನೆಟ್ಟು ಬೆಳೆಸಿ. ಜಮೀನು ಇಲ್ಲದವರು ಸರ್ಕಾರಿ ಜಾಗದಲ್ಲಿ, ಖಾಲಿ ಇರುವ ಜಾಗದಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಿ. ಗಿಡಗಳು ನಮ್ಮ ಬದುಕಿಗೆ ಅತ್ಯವಶ್ಯಕವಾಗಿ ಬೇಕಾದ ಆಮ್ಲಜನಕ ನೀಡುತ್ತವೆ. ನಮ್ಮ ಉಸಿರಾಟಕ್ಕೆ ಒಳ್ಳೆ ಗಾಳಿ ಗಿಡ ಮರಗಳಿಂದ ಮಾತ್ರ ಸಿಗುತ್ತದೆ ಎಂದರು. ವಲಯ ಅರಣ್ಯಾಧಿಕಾರಿ ಶ್ರುತಿ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಪ್ರದೀಪ್, ವಕೀಲ ಸಂಘದ ಕಾರ್ಯದರ್ಶಿ ಸತೀಶ್, ಮುಖ್ಯ ಶಿಕ್ಷಕ ಮೋಹನ್ ಕುಮಾರ್ ಭಾಗವಹಿಸಿದ್ರು. ಶಿಕ್ಷಕ ರಾಜೇಶ್ ಕಾರ್ಯಕ್ರಮ ನಿರೂಪಿಸಿದ್ರು. HCN ನ್ಯೂಸ್ ಹೊಳೆನರಸೀಪುರ. ಯೋಜನೆ ಇದು ಒಂದು ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡೆಯೋದು, ಇದು ಒಂದು ಒಳ್ಳೆಯ ಅಭಿಯಾನ. ತಾಯಿ ಹೆಸರಲ್ಲಿನೇ ಯಾಕೆ ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಅಂತ ಹೇಳಿ ನಾವು ಒಂದು ಸಲ ಯೋಚನೆ ಮಾಡೋದಾದರೆ, ಎಲ್ಲರಿಗೂ ತಾಯಿ ಅಂದ ತಕ್ಷಣ ಒಂದು ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಎಲ್ರಿಗೂ, ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಾದ್ರಿಗೂ ಅಷ್ಟೇ, ತಾಯಿ ಅಂದ ತಕ್ಷಣ ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಸೆಂಟಿಮೆಂಟ್ ಅಂತ ಇರುತ್ತೆ. ತಾಯಿ ಬಗ್ಗೆ ಪ್ರೀತಿ ಆಗಲಿ, ಕಾಳಜಿ ಆಗಲಿ ಎಷ್ಟಿರತ್ತಲ್ಲ, ಅದೇ ರೀತಿ ಒಂದು ನೀವು ಆ ತಾಯಿ ಹೆಸರಲ್ಲಿ ಒಂದು ಗಿಡ ನೆಟ್ಟಿದ್ದೇ ಆದರೆ ಅಷ್ಟೇ ಪ್ರೀತಿಯಿಂದ ಅದನ್ನು ಬೆಳೆಸಿ, ಅದನ್ನು ಪೋಷಣೆ ಮಾಡಿ, ಅದನ್ನು ದೊಡ್ಡ ರೀತಿಯಲ್ಲಿ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಸರ್ಕಾರ ಇವತ್ತು ಈ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಮೇಲೆ ಆವಂತಹ ಜವಾಬ್ದಾರಿಯನ್ನು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ವಿಶ್ವದಲ್ಲಿ ಬಿಜೆಪಿ ಅತಿ ಹೆಚ್ಚು ಸದಸ್ಯತ್ವ ಹೊಂದಿದ ರಾಜಕೀಯ ಪಕ್ಷವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು. ಸೋಮವಾರ ನಗರದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಸಂಬಂಧಿಸಿದ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಪಕ್ಷ ಬಲಿಷ್ಠವಾಗಬೇಕೆಂದರೆ ಮುಖ್ಯವಾಗಿ ಸದಸ್ಯತ್ವ ಯಶಸ್ವಿಯಾಗಿ ನಡೆಯಬೇಕು. ಸ್ಥಳೀಯ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಹಿಡಿಯಬೇಕಾದರೆ ಪಕ್ಷಕ್ಕೆ ಹೆಚ್ಚು ಸದಸ್ಯರನ್ನ ಸೇರಿಸುವ ಗುರಿ ಹೊಂದಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಿಳಿಸಬೇಕು. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಆರೋಪ ಸಾಬೀತು ಮಾಡಲಾಗದೆ ಎಂದು ತಾನೇ ಕೋರ್ಟ್ ಕಟಕಟಿಯಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ತಂದುಕೊಂಡಿದೆ. ಈ ಹಿಂದೆ ಬಿಜೆಪಿ ಅಂದ್ರೆ ಮೇಲ್ವರ್ಗದವರ ಪಕ್ಷ ಎನ್ನುತ್ತಿದ್ರು. ಆದ್ರೀಗ ಎಲ್ಲ ವರ್ಗದವರು ಪಕ್ಷದಲ್ಲಿದ್ದಾರೆ. ವ್ಯಕ್ತಿಗಿಂತ ಪಕ್ಷ, ಪಕ್ಷಕ್ಕಿಂತ ದೇಶ ಮುಖ್ಯ ಎಂಬುದು ನಮ್ಮ ಸಿದ್ಧಾಂತವಾಗಿದೆ ಎಂದರು. ಭಾಜಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಸಾಮಾನ್ಯ ಕಾರ್ಯಕರ್ತನೊಬ್ಬ ಉನ್ನತ ಹುದ್ದೆ ಅಲಂಕರಿಸಲು ಬಿಜೆಪಿ ಪಕ್ಷದಲ್ಲಿ ಮಾತ್ರ ಸಾಧ್ಯ. ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದವರು ಶಾಸಕರಾಗಬಹುದೆಂದರೆ ಅದಕ್ಕೆ ಸಾಕ್ಷಿ ಸಿಮೆಂಟ್ ಮಂಜು ಅವರು ಎಂದರು. ಇಡೀ ಜಿಲ್ಲೆಯಲ್ಲಿ ಸಕಲೇಶಪುರ ಮಂಡಲ ಅತ್ಯಂತ ಕ್ರಿಯಾಶೀಲತೆಯಿಂದ ಕೂಡಿದೆ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದ ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದು ಸಂತೋಷದ ವಿಷಯ ಎಂದರು. ತಾಲೂಕು ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್ ಮಾತನಾಡಿ, ಹೆಚ್ಚು ಸದಸ್ಯತ್ವವನ್ನು ನೋಂದಣಿ ಮಾಡುವ ಕಾರ್ಯಕರ್ತರಿಗೆ ಜಿಲ್ಲಾ ಮಟ್ಟದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಅಭಿನಂದಿಸಲಾಗುವುದು. ಭಾಜಪದ ತಾಲೂಕು ಮಂಡಲದ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ ಹಾಗೂ ಬೂತ್ ಮಟ್ಟದ ಪದಾಧಿಕಾರಿಗಳನ್ನು ಇನ್ನು ಕೆಲವೇ ದಿನಗಳಲ್ಲಿ ನೇಮಕ ಮಾಡಲಾಗುವುದು. ಪಕ್ಷ ನೀಡುವ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಕ್ರಿಯಾಶೀಲತೆಯೊಂದಿಗೆ ಕಾರ್ಯನಿರ್ವಹಿಸುವ ಕಾರ್ಯಕರ್ತರಿಗೆ ಮುಂಬರುವ ಚುನಾವಣೆಯಲ್ಲಿ ಮನ್ನಣೆ ಸಿಗಲಿದೆ. ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಧು ಬೊಮ್ಮನಕೆರೆ, ಅಗ್ನಿ ಸೋಮಶೇಖರ್, ಬಿಜೆಪಿ ಸದಸ್ಯತ್ವ ನೋಂದಣಿ ಅಭಿಯಾನದ ಜಿಲ್ಲಾ ಸಹ ಸಂಚಾಲಕರಾದ ರಾಜಕುಮಾರ್, ಮಂಡಲದ ಮಾಜಿ ಅಧ್ಯಕ್ಷರಾದ ಪ್ರತಾಪ್, ಸಂಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. HCA ನ್ಯೂಸ್, ಸಕಲೇಶಪುರ. ಒಂದು ಪಕ್ಷ ಬಲಿಷ್ಠ ಆಗಬೇಕು ಅಂದ್ರೆ ಮುಖ್ಯವಾಗಿ ಏನಾಗಬೇಕು ಅಂದ್ರೆ ಸದಸ್ಯತ್ವ ಅಭಿಯಾನ ಆಗಬೇಕು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ 100 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಫೌಂಡೇಶನ್ ನಾವು ಯಾವ ರೀತಿ ಹಾಕ್ಬೇಕು ಅಂತಕ್ಕಂಥ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಯಾವ ರೀತಿ ಫೌಂಡೇಶನ್ ಮಾಡಬೇಕು, 100 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಯಾವ ರೀತಿ ನಾವು ಫೌಂಡೇಶನ್ ಮಾಡಬೇಕು ಅಂತಕ್ಕಂಥದ್ದು ನೀವು ಮೊದಲೇ ಅದನ್ನ ಪ್ಲಾನ್ ಮಾಡಬೇಕು. ಯಾಕೆಂದ್ರೆ ನಾವು ಗ್ರಾಮ ಪಂಚಾಯತಿಲಿ ಅಧಿಕಾರ ಹಿಡಿಬೇಕು, ಪುರಸಭೆಯಲ್ಲಿ ಅಧಿಕಾರ ಹಿಡಿಬೇಕು, ಜಿಲ್ಲಾ ಪಂಚಾಯತಿಲಿ ಹಿಡಿಬೇಕು, ತಾಲೂಕ್ ಪಂಚಾಯತಿಲಿ ಹಿಡಬೇಕು, ಶಾಸಕರನ್ನ ಆಯ್ಕೆ ಮಾಡಬೇಕು, ಸಂಸದರನ್ನ ಆಯ್ಕೆ ಮಾಡಬೇಕು, ರಾಜ್ಯದಲ್ಲಿ ಸರ್ಕಾರ ತರಬೇಕು, ಕೇಂದ್ರದ ಸರ್ಕಾರ ತರಬೇಕು ಅಂತಂದ್ರೆ ಮೊದಲು ನಮ್ಮ ಸದಸ್ಯತ್ವ ಸಂಖ್ಯೆ ಹೆಚ್ಚಾಗಬೇಕು. ಸದಸ್ಯತ್ವ ಸಂಖ್ಯೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಯಾರು ಈಗ ನಾನ್ ಬಂದು ಮೆಂಬರ್ ಆಗ್ತೀನಿ, ಮೆಂಬರ್ ಆಗ್ತೀನಿ ಅಂತ ಯಾರು ಕೂಡ ಮನೆಯಿಂದ ಪಾರ್ಟಿ ಆಫೀಸ್ ಹುಡುಕ ಬರೋದಾಗ್ಲಿ ನಿಮ್ಮ ಮನೆಗಾಗಿ ಹುಡುಕ ಬರ್ತಕ್ಕಂಥದ್ದಿಲ್ಲ. ಸದಸ್ಯತ್ವನ ತಗೊಂಡವರು ನಾವೆಲ್ಲರೂ ಕೂಡ ಬಂದು ಬಿಜೆಪಿಗೆ ಪರವಾಗಿ ಕ್ಯಾನ್ವಾಸ್ ಮಾಡ್ತೀವಿ ಅಂತನೂ ಅಲ್ಲ. ಪ್ರತಿಯೊಬ್ಬ ಸದಸ್ಯತ್ವ ಯಾರು ತಗೋತಾರೆ ಅವರೆಲ್ಲರೂ ಕೂಡ ನಮ್ಮ ವೋಟರ್ಸ್ ಆಗಿರ್ತಾರೆ. ವಿಷಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಈಗಾಗಲೇ ನಮಗೆ ಬಹಳ ಒಂದು ಜಿಲ್ಲೆಯಲ್ಲೇ ಹೆಸರುವಾಸಿಯಾದ ಮಂಡಲ ಯಾವುದು ಅಂದ್ರೆ ಅದು ಸಕಲೇಶಪುರ ಮಂಡಲ. ಸಂಘಟನೆಯಲ್ಲಿ ಪೂರಕವಾಗಿ ಪ್ರಥಮ ಸ್ಥಾನದಲ್ಲಿ ಇರುವಂತಹ ಮಂಡಲ ಯಾವುದು ಅಂದ್ರೆ ಸಕಲೇಶಪುರ ಮಂಡಲ. ಅದೇ ರೀತಿಯಲ್ಲಿ ಈಗಾಗಲೇ ರಾಜ್ಕುಮಾರ್ ಹೇಳಿದ್ರು, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದಾಗ ಅವರಿಗೆ ಉನ್ನತ ಸ್ಥಾನ ಕೊಡ್ತಾರೆ ಅಂತ ಉದಾಹರಣೆ ಸಹ ಕೊಟ್ಟಂತ ಮಂಡಲ ಅಂದ್ರೆ ಅದ್ಯಾವುದಂದ್ರೆ ಸಕಲೇಶಪುರ ಮಂಡಲ. ಈಗಾಗಲೇ ನಮ್ಮ ಶಾಸಕರು ಇರ್ಬೋದು 2016ರಲ್ಲಿ ಅವರು ತಾಲೂಕ್ ಪಂಚಾಯತ್ ಸದಸ್ಯರಾದ್ರು. ಅದೇ ಸದಸ್ಯರಿಗೆ ಪಕ್ಷ ನಿರ್ಧಾರ ಮಾಡ್ತು ಸಿಮೆಂಟ್ ಮಂಜೂರಿಗೆ ಈ ಬಾರಿಯ ಶಾಸಕ ಸ್ಥಾನವನ್ನ ಬಿ ಫಾರ್ಮ್ ಕೊಡ್ತು. ಆದ್ರೆ ನಾವೆಲ್ಲ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ವತಿಯಿಂದ ಹಾಸನ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಇಂದು ಗ್ರಾಮೀಣ ಸಹಭಾಗಿತ್ವ ಕಾರ್ಯಕ್ರಮ ನಡೆಯಿತು.
ಗ್ರಾಮದ ಎಚ್ಡಿ ದೇವೇಗೌಡ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮದ ನಕ್ಷೆ ತಯಾರಿಸಿ ಗ್ರಾಮದ ಮುಖಂಡರು ಹಾಗೂ ಮಹಿಳೆಯರಿಂದಲೇ ಗ್ರಾಮದ ಪ್ರಮುಖ ಸ್ಥಳಗಳನ್ನು ಗುರುತಿಸುವ ಮೂಲಕ ಗಮನ ಸೆಳೆದರು. ಜೊತೆಗೆ ಹಳ್ಳಿ ಸೊಗಡಿನ ರಾಗಿ ಮಂಟಪ, ಚಲನವಲನ ನಕ್ಷೆ, ಬೆಳೆಗಳ ಗೋಪುರ, ಆದ್ಯತೆ ಶ್ರೇಣಿ, ಸಮಸ್ಯಾತ್ಮಕ ವೃಕ್ಷ, ಬೆಳೆ ಋತುಮಾನ ಚಕ್ರ, ಶ್ರೇಣಿ ಪದ್ಧತಿ, ವೃಕ್ಷ ಸ್ಥಾಪನೆ ಮಾಡುವ ಮೂಲಕ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ನಕ್ಷೆ ರಚಿಸಿ ಅದರ ಬಗ್ಗೆ ಗ್ರಾಮದ ಮುಖಂಡರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಮಾಹಿತಿ ನೀಡಿದರು. ಈ ಬಗ್ಗೆ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಂದ್ರ ಅವರು ಮಾತನಾಡಿ, ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಬಂದಾಗಿನಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ರೈತರ ಸಮಸ್ಯೆಗಳು ಹಾಗೂ ಅವುಗಳಿಗೆ ಪರಿಹಾರ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅನ್ವೇಷಣೆಗೆ ಮುಂದಾಗಿರುವ ವಿದ್ಯಾರ್ಥಿಗಳ ನಡೆ ಶ್ಲಾಘನೀಯ ಎಂದರು. ಗ್ರಾಮೀಣ ರೈತರಿಗೆ ಮಣ್ಣಿನ ಮಹತ್ವ, ರಾಸಾಯನಿಕ ಗೊಬ್ಬರಗಳಿಂದ ಆಗುವ ಅಪಾಯ, ಕೃಷಿ ಚಟುವಟಿಕೆಗಳಲ್ಲಿ ಅನುಸರಿಸಬೇಕಾದ ಸಾವಯವ ಪದ್ಧತಿ, ಸಾವಯವ ಕೃಷಿಯ ಉಪಯೋಗ ಹೀಗೆ ವಿವಿಧ ವಿಚಾರಗಳ ಬಗ್ಗೆ ರೈತರಿಗೆ ತಿಳಿಸಿಕೊಟ್ಟು ಆರೋಗ್ಯಕರ ಕೃಷಿ ಉತ್ಪನ್ನಗಳನ್ನು ಬೆಳೆಯಲು ಅನೇಕ ಸಲಹೆಗಳನ್ನು ನೀಡಿದ್ದಾರೆ ಎಂದರು. ದೇವೇಗೌಡ ಸಭಾಂಗಣದಲ್ಲಿ ಆಯೋಜಿಸಿದ್ದ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಕಾರ್ಯಕ್ರಮ ವಿಶೇಷ ಗಮನ ಸೆಳೆಯಿತು. ಗ್ರಾಮದ ರೈತರು ಹಾಗೂ ಮಹಿಳೆಯರ ಸಹಭಾಗಿತ್ವದಲ್ಲಿ ಗ್ರಾಮದ ನಕ್ಷೆ ರಚಿಸಿ ಅದರಲ್ಲಿ ಸಾರ್ವಜನಿಕ ಸ್ಥಳಗಳನ್ನು ಗುರುತಿಸುವ ಮೂಲಕ ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ದ ವಿದ್ಯಾರ್ಥಿಗಳ ಕಾರ್ಯಕ್ರಮ ಗಮನ ಸೆಳೆದಿದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಗ್ರಾಮದ ಎಲ್ಲರ ಸಹಕಾರ ವಿದ್ಯಾರ್ಥಿಗಳಿಗೆ ಇರಲಿದೆ ಎಂದು ಭರವಸೆ ನೀಡಿದರು. ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಸದಾಶಿವನಗೌಡ ಮಾತನಾಡಿ, ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸತತ 3 ತಿಂಗಳು ಇಲ್ಲೇ ನೆಲೆಸಿ ಗ್ರಾಮದಲ್ಲಿನ ಕೃಷಿ ಚಟುವಟಿಕೆಗಳಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳಿಗೆ ಪರಿಹಾರ ಮಾರ್ಗೋಪಾಯದ ಬಗ್ಗೆ ಗ್ರಾಮದ ರೈತರಿಗೆ ಮಾಹಿತಿ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ಇಂದು ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಗ್ರಾಮದ ರೈತರು ಸಕಾರಾತ್ಮಕವಾಗಿ ಸ್ಪಂದಿಸಿ ಕೃಷಿ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿ ಸಹಕಾರ ನೀಡುತ್ತಿದ್ದಾರೆ. ಜೊತೆಗೆ ಕೃಷಿ ಕ್ಷೇತ್ರದಲ್ಲಿನ ಸಮಸ್ಯೆಗಳಿಗೆ ಉಪಯುಕ್ತ ಮಾಹಿತಿ ಪಡೆಯುವ ಮೂಲಕ ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಕಬಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪುಟ್ಟರಾಜು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಮೇಶ್, ನಿರ್ದೇಶಕ ರಾಮೇಗೌಡ, ಗ್ರಾಮಸ್ಥರಾದ ಪುಟ್ಟಸ್ವಾಮಿಗೌಡ ಹಾಗೂ ಕೃಷಿ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಸತಿ ನಿಲಯದಲ್ಲಿ ಧೂಮಪಾನ ಪ್ರಕರಣ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವರ್ಗಾವಣೆಗೆ ಆಗ್ರಹ, ಮಾನವ ಹಕ್ಕುಗಳ ಒಕ್ಕೂಟದ ಸದಸ್ಯರಿಂದ ಇಲಾಖಾ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ. ಸಕಲೇಶಪುರದಲ್ಲಿ ನೂತನ 4 ಬಸ್ ಮಾರ್ಗಕ್ಕೆ ಸಿಮೆಂಟ್ ಮಂಜು ಚಾಲನೆ, 4 ಹೊಸ ಅಶ್ವಮೇಧ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿದ ಶಾಸಕರು. ಕೋವಿಡ್ ಸಂದರ್ಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಮಾರ್ಗಕ್ಕೆ ಬಸ್ ವ್ಯವಸ್ಥೆ. ಆನಗಳಲೆ ಗ್ರಾಮದಲ್ಲಿ ನಿವೇಶನ ರಹಿತ 65 ದಲಿತ ಕುಟುಂಬಗಳ ವಾಸ, ಗ್ರಾಮ ಠಾಣಾ ಜಾಗವನ್ನು ತೆರವುಗೊಳಿಸಿ ಆಶ್ರಯ ಯೋಜನೆಯಡಿ ಹಕ್ಕುಪತ್ರ ವಿತರಣೆಗೆ ಆಗ್ರಹ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.